ಅಂಜಲಿ ಹತ್ಯೆ ಆರೋಪಿ ಏನಿದ್ದಾನೆ ಈತನ ಕೃತ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಮತ್ತೊಂದು ಮಹಿಳೆಯ ಮೇಲೆ ಇದೇ ರೀತಿ ಹಲ್ಲೆಗೆ ಪ್ರಯತ್ನ ಮಾಡಿದ್ದ. ನಿನ್ನೆ ಟ್ರೈನ್ನಲ್ಲಿ ಹೋಗುವಾಗ ಈತ ಅದೇ ರೀತಿಯ ಪ್ರಯತ್ನ ಮಾಡಿದ್ದ. ಸೀಟ್ನಲ್ಲಿ ಕುಳಿತಿದ್ದ ಮಹಿಳೆ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಗದಗ ಮೂಲದ ಲಕ್ಷ್ಮಿ ಅನ್ನೋ ಮಹಿಳೆಗೆ ಗಾಯ ಆಗಿತ್ತು. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಮಹಿಳೆಗೆ ಚಿಕಿತ್ಸೆ ಕೊಡಲಾಯಿತು. ಭಯದಿಂದ ಈ ಆರೋಪಿ ಟ್ರೈನ್ನಿಂದ ಜಿಗಿದು ಬಿಟ್ಟಿದ್ದ. ಈತ ಮಾಡಿದ ಕೆಲಸಕ್ಕೆ ಅಲ್ಲಿ ಜನ ಹಿಡ್ಕೊಂಡು 4 ತದಕಿದ್ರು. ಆಮೇಲೆ ಭಯ ಆಗಿ ಈತ ಟ್ರೈನ್ನಿಂದ ಜಿಗಿದಿದ್ದ. ಮಾಯಕೊಂಡ ಸಾಸಲು ನಡುವೆ ಈತ ಟ್ರೈನ್ನಿಂದ ಜಿಗಿದಿದ್ದ. ಸ್ಥಳೀಯರು ಆರೋಪಿಯನ್ನ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ರು. ಹಲ್ಲೆಗೊಳಗಾದ ಮಹಿಳೆಯನ್ನ ಕೂಡ ಆಸ್ಪತ್ರೆಗೆ ಸೇರಿಸಲಾಯಿತು. ಆನಂತರ ಹುಬ್ಬಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ರೈಲ್ವೆ ಪೊಲೀಸರು. ಆನಂತರ ಇವನೇ ಆರೋಪಿ ಅನ್ನೋದು ಪಕ್ಕ ಆಗ್ತಿದ್ದ ಹಾಗೆ ಪೊಲೀಸರು ಈತನನ್ನ ವಿಚಾರಿಸಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೋಡ್ತಾ ಇದ್ದೀರಾ. ಅಪ್ಡೇಟ್ ಪಡ್ಕೊಳ್ಳೋಣ. ಚಿತ್ರದುರ್ಗ ಪ್ರತಿನಿಧಿ ವೀರೇಶ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈತ ಎಲ್ಲೆಲ್ಲಿ ಏನೇನು ಅನಾಹುತಗಳನ್ನ ಮಾಡ್ದ, ಅಲ್ಲಿ ಟ್ರೈನಿಂದ ಜಿಗಿದ ನಂತರ ಏನ್ ಮಾಡ್ದ, ಪೊಲೀಸರು ಯಾವಾಗ ಬಂದ್ರು, ನೀವು ಆ ಸ್ಥಳದಲ್ಲಿದ್ದೀರಾ, ನಮ್ಗೊಂದು ಡೀಟೇಲ್ ರಿಪೋರ್ಟ್ ಕೊಡಿ. ಎಸ್ ಶ್ರೀಲಕ್ಷ್ಮಿ, ಏನಂದರೆ ಏನು ಅಂಜಲಿ ಪ್ರಕರಣ, ಏನು ಹತ್ಯೆ ಪ್ರಕರಣ ನೋಡ್ಬೋದು. ಆ ಅಂಜಲಿ ಹತ್ಯೆಯನ್ನು ಮಾಡಿದಂಥ ಗಿರೀಶ್ ಅಲಿಯಾಸ್ ವಿಶ್ವ ಹುಬ್ಳಿಯಿಂದ ಸೀದಾ ಏನು ರೈಲ್ವೆ ಮೂಲಕ ಸಂಚಾರ, ಆತನೇ ಹೇಳುವ ಪ್ರಕಾರ ರೈಲ್ವೆ ಮೂಲಕ ಸಂಚಾರ ಮಾಡಿ ಮೈಸೂರಿಗೆ ತೆರಳ್ತಾನೆ. ಮತ್ತು ಮೈಸೂರಿನಿಂದ ವಾಪಸ್ಸು ಹುಬ್ಬಳ್ಳಿಗೆ ತೆರಳುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಂದರೆ ರೈಲ್ವೆ ಬೋಗಿಯಲ್ಲೂ ಕೂಡ ಪ್ರಯಾಣಿಕರ ಜೊತೆ ಒಂದು ಅನುಚಿತ ವರ್ತನೆ ನಡೆಸ್ತಾನೆ ಅಂತ ಹೇಳ್ಬಿಟ್ಟು ಮಹಿಳೆ ಕೂಡ ಒಂದು ಈಗ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಹಿಳೆ ಜೊತೆಗೇನು ಲಕ್ಷ್ಮಿ ಎನ್ನುವ ಒಬ್ಬ ಕುಟುಂಬದವರ ಜೊತೆಗೆ ಅಶ್ಲೀಲವಾಗಿ ಮಾತಾಡ್ತಾನೆ. ಅದೇ ವಿಚಾರವಾಗಿ ಮಹಿಳೆ ಮತ್ತು ಆರೋಪಿ ಗಿರೀಶ್ ನಡುವೆ ಮಾತಿನ ಚಕಮಕಿ ನಡೀತಿದೆ. ಅಂತಹ ಸಂದರ್ಭದಲ್ಲಿ ಏನು ಗಿರೀಶ್ ಮಹಿಳೆ ಏನು ಶೌಚಾಲಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಡೋರ್ ಹತ್ರ ಹೋಗಿ ಒಂದು ಇಣುಕಿ ನೋಡುವಂಥ ಪ್ರಯತ್ನ ಮಾಡ್ತಾನೆ. ಆಗ ಮಹಿಳೆ ಹೊರಗಡೆ ಬಂದು ಆ ಗಿರೀಶ್ ಆರೋಪಿ ಜೊತೆ ಏನು ಮಾತಿಗೆ ಹಿಡಿದಾಗ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಚಾಕುವಿನಿಂದ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಹಿಳೆಗೆ ಕೈಗೆ ಕೂಡ ಏನು ಗಾಯಗಳಾಗ್ತವೆ. ಆಗ ತಕ್ಷಣಕ್ಕೆ ಏನು ಬೋಗಿಯಲ್ಲಿದ್ದಂಥ ಪ್ರಯಾಣಿಕರು ಮತ್ತು ಏನು ಲಕ್ಷ್ಮಿಯ ಕುಟುಂಬಸ್ಥರು ಸೇರಿ ಗಿರೀಶ್ನನ್ನು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಸುಮಾರು ರೈಲ್ವೆ ಪ್ರಯಾಣಿಕರು ಸಾಕಷ್ಟು ಜನ ಅಲ್ಲಿ ಸೇರಿದ್ರಿಂದ ಪೊಲೀಸರಿಗೆ ಹಿಡ್ಕೊಡ್ತಾರೆ ಅನ್ನುವ, ಯಾಕಂದರೆ ಮೊದಲೇ ಒಂದು ಅಂಜಲಿಯ ಕೇಸ್ ಪ್ರಕರಣ ಈತನ ಮೇಲೆ ಇತ್ತು. ಈಗ ಮತ್ತೆ ಪೊಲೀಸರಿಗೆ ಹಿಡ್ಕೊಡ್ತಾರೆ ಅನ್ನೋ ಭಯ ಭೀತಿಯಲ್ಲಿ ನಾವು ಈಗ ನೋಡ್ತಿರ್ಬೋದು. ಅಂದರೆ ಏನು ಮೈಸೂರು ವಿಶ್ವಮಾನವ ಎಕ್ಸ್ಪ್ರೆಸ್ ಏನಿತ್ತು, ತುಮಕೂರು ದಾಟಿ ಚಿತ್ರದುರ್ಗದ ಮೂಲಕ ದಾವಣಗೆರೆ ಮೂಲಕ ಹಾದು ಹೋಗಿ ಹುಬ್ಳಿಗೆ ಸೇರಬೇಕಾಯಿತು. ಅಂತಹ ಸಂದರ್ಭದಲ್ಲಿ ಬೊಮ್ಮೇನಹಳ್ಳಿ ಗ್ರಾಮದ ಬಳಿ ಬರುತ್ತೆ ಟ್ರೈನು. ಆ ಟ್ರೈನ್ನಿಂದ ಏಕಾಏಕಿ ಇಲ್ಲಿ ಜಿಗಿತಾರೆ. ಅಂತಹ ಸಂದರ್ಭದಲ್ಲಿ ಅಲ್ಲಿಗ ಸ್ಥಳೀಯರು ಕೂಡ ಇದೊಂದು ಇವನ ಗಿರೀಶ್ನನ್ನು ನೋಡಿ 108ಗೆ ಫೋನ್ ಮಾಡುವ ಮೂಲಕ ಇವನ್ನ ರೈಲ್ವೆ ಪೊಲೀಸರು ಕೂಡ ಬಂದು ರೈಲ್ವೆ ಪೊಲೀಸರಿಂದ ಈಗ ರೈಲ್ವೆ ಪೊಲೀಸರು ಆಸ್ಪತ್ರೆಯಲ್ಲಿ ಈತನನ್ನು ಸಾರ್ವಜನಿಕರು ಮತ್ತು ಅಲ್ಲಿನ ಪೊಲೀಸರ ಇವನ್ನ ಗುರುತನ್ನು ಪತ್ತೆ ಹಚ್ಚಿ ಹುಬ್ಬಳ್ಳಿ ಪೊಲೀಸರಿಗೆ ಫೋನ್ ಮಾಡುವ ಮೂಲಕ ಮತ್ತು ಈಗ ಹುಬ್ಬಳ್ಳಿ ಪೊಲೀಸರಿಗೆ ಈಗಾಗಲೇ ಗಿರೀಶ್ನನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್. ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.